ಬಿಜಿಎಸ್ ಸಂಸ್ಥಾಪಕ ವ್ಯವಸ್ಥಾಪಕ ನಿರ್ದೇಶಕರು ಆಗಿರುವಂತಹ ಶ್ರೀ ಪ್ರಕಾಶನಾಥ ಸ್ವಾಮೀಜಿಯವರ 60ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ಷಷ್ಠಿ ಪೂರ್ತಿಯ ಒಂದು ಪೂಜಾ ಕೈಂಕರ್ಯದಲ್ಲಿ ಬಹಳಷ್ಟು ಯಜ್ಞ ಯಾಗಾದಿಗಳನ್ನ ಮಾಡಲಾಗ್ತಾ ಇದೆ, ಹೋಮಗಳನ್ನ ಮಾಡಲಾಗ್ತಾ ಇದೆ. ಇವತ್ತು ಕೂಡ ಈ ಒಂದು ಬಿಜಿಎಸ್ ಆವರಣದಲ್ಲಿ ಏನಿದೆ ಒಂದು ಶತಚಂಡಿಕಾ ಯಾಗ ಮತ್ತು 60ನೇ ಶಾಂತಿ ಯಾಗವನ್ನ ಇವತ್ತು ಮಾಡಲಾಗ್ತಾ ಇದೆ. ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ, ಈ ಯಾಗದ ಒಂದು ವಿಶಿಷ್ಟತೆಯನ್ನ ತಿಳ್ಕೊಳ್ಳೋಣ. ಶ್ರೀವತ್ಸ ಆಚಾರ್ಯರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. 60ನೇ ಶಾಂತಿ ಯಾಗ ಹಾಗೆ ಶತಚಂಡಿಕಾ ಯಾಗ ಅನ್ನುವ ಒಂದು ವಿಶೇಷ ಸಂಕಲ್ಪ ನಮ್ಮ ಭೂಮಂಡಲ, ನಮ್ಮ ಸನಾತನ ಧರ್ಮ, ನಾವೆಲ್ಲ ಒಂದು ವಿಶಿಷ್ಟವಾದ ವೈದಿಕತೆ ಅಂದರೆ ಧಾರ್ಮಿಕತೆ, ಯಾವುದೇ ಒಳ್ಳೆಯ ಕೆಲಸ ಮಾಡುವಾಗ ಏನೇ ಒಂದು ಮಾಡಬೇಕಾದರೂ ಅದರದೇ ಆದಂತಹ ಒಂದು ಮಹತ್ವವನ್ನು ನಾವು ಯಾವಾಗಲೂ ಅನುಸರಿಸಿಕೊಂಡು ಹೋಗ್ತೇವೆ. ಹಾಗೆ ಈ ಒಂದು ವಿಶೇಷವಾದಂತಹ ಅತಿ ಶ್ರೇಷ್ಠವಾದ ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನುವಂತಹ ಮನಸ್ಸು ಪ್ರಕಾಶನಾಥ ಸ್ವಾಮೀಜಿಯವರದು. ತಾನೊಬ್ಬ ಚೆನ್ನಾಗಿದ್ದರೆ ಸಾಕು ಅನ್ನುವಂತಹ ಈ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಬೇಕು. ತಮ್ಮ ಅಡಿಪಾಯದಲ್ಲಿರುವ ಶಿಕ್ಷಕರಾಗಿರಬಹುದು, ಶಿಕ್ಷಕಿಯರಾಗಿರಬಹುದು, ಅದೇ ರೀತಿ ಎಲ್ಲ ಸಿಬ್ಬಂದಿ ವರ್ಗ ಜನರಿಗೆ ಲೋಕಕ್ಕೂ ಒಳ್ಳೆಯದಾಗಬೇಕು ಅಂತ 4 ದಿನ ಅಂದರೆ 4ರಿಂದ ಪ್ರಾರಂಭವಾಗಿ 7ನೇ ತಾರೀಕುವರೆಗೂ ನಡೀತಾ ಇರುವ ಎಲ್ಲ ಯಾಗದಲ್ಲಿ ಇವತ್ತು 2ನೇ ದಿನ ವಿಶೇಷ ಪೂಜೆ ಗಿರಿಜಾ ಕಲ್ಯಾಣ ಅಂತ. ಉಮಾಮಹೇಶ್ವರರನ್ನು ಮಂಟಪದಲ್ಲಿ ಚೆನ್ನಾಗಿ ಅಲಂಕರಿಸಿ, ಮಾರ್ಕಂಡೇಯ, ಅದೇ ರೀತಿಯಾಗಿ ಕಾಲಭೈರವ, ಪರಮೇಶ್ವರ ಎಲ್ಲ ದೇವಿಯರಿಗೂ ಕೂಡ ಫಲ ಪಂಚಾಮೃತ, ಹರಿದ್ರ, ಕುಂಕುಮ ಜಲಗಳಿಂದ ಅಭಿಷೇಕ ಮಾಡಿ ಅವರನ್ನು ಮಂಟಪದಲ್ಲಿ ಅಲಂಕರಿಸಿ ವಿಶೇಷ ಕಲ್ಯಾಣೋತ್ಸವ ನಡೀತಾ ಇದೆ. ಅದೇ ರೀತಿ ಈ 60ನೇ ಶಾಂತಿಯಾಗದ ಪೂರ್ವಾಂಗ ಅನ್ನುವಂತೆ ಮೃತ್ಯುಂಜಯ, ಅದೇ ರೀತಿಯಾಗಿ ರುದ್ರಯಾಗ, ಅದೇ ರೀತಿಯಾಗಿ ಇವತ್ತು ನಡೀತಾ ಇರುವಂತಹ ಯಾಗಗಳು ಬಹಳ ವಿಶಿಷ್ಟವಾದಂತಹ ಯಾಗಗಳು, ವಿಷ್ಣು ಯಾಗ ಮೊದಲಾದವುಗಳು. ಆ ಎಲ್ಲ ಯಾಗಗಳು ಕೂಡ ಸುಸಂಪನ್ನಗೊಳ್ಳುತ್ತಾ ಇದೆ. ಇನ್ನು ಪೂರ್ಣಾಹುತಿ ಪೂಜೆ ಎಲ್ಲ ಆಗಲಿಕ್ಕಿದೆ. ಈ ಎಲ್ಲ ಪೂಜೆಗಳು, ಈ ಹವನಗಳು ಯಾಕೆ ಮಾಡಬೇಕು, ಅದರಿಂದ ಏನು ಫಲ, ನಮಗಾಗುವಂತಹ ಅದರ ಒಂದು ಆ ವ್ಯವಸ್ಥೆಗಳೇನು ಅಂತ ಕೇಳುವಾಗ, ಕತ್ತಲೆಯಲ್ಲಿ ಒಂದು ದೀಪ, ನಮ್ಮ ಕಣ್ಣು ಅದನ್ನು ನೋಡುವುದಕ್ಕೆ, ಕತ್ತಲೆಯಲ್ಲಿರುವ ವಸ್ತು ನೋಡುವುದಕ್ಕೆ ಎಷ್ಟು ನಮ್ಮ ಕಣ್ಣು ಚುರುಕಿದ್ರೂ ಕೊನೆಗೆ ಒಂದು ದೀಪ ಹಚ್ಚುತ್ತೇವೆ. ಆಗ ಕತ್ತಲೆಯನ್ನು ಹೋಗು ಅಂತ ಹೇಳಲಿಕ್ಕಿಲ್ಲ, ತಾನಾಗೆ ದೂರವಾಗುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ನಮ್ಮಿಂದ ಕೆಲವು ಕಷ್ಟಗಳನ್ನು ಪರಿಹರಿಸಿಕೊಳ್ಳುತ್ತೇವೆ, ಕೆಲವೊಂದಕ್ಕೋಸ್ಕರ ಕೆಲವು ಮಾರ್ಗಗಳೇ ಇಲ್ಲ. ಅಂತಹ ಸಮಯದಲ್ಲಿ ನಮ್ಮನ್ನು ರಕ್ಷಣೆಯನ್ನು ಮಾಡುವುದಕ್ಕಿರುವುದೇ ದೀಪ ಅಂತ. ಅಂತಹ ದೀಪದ ಒಂದು ವಿಶಿಷ್ಟತೆಯ ಇನ್ನೂ ಹೆಚ್ಚಿನ ಮಹತ್ವ ಇರುವುದು ಯಾಗಗಳಲ್ಲಿ ಅಂತ. ಅದಕ್ಕೋಸ್ಕರವಾಗಿ ಆ ಯಾಗಗಳನ್ನು ಹಮ್ಮಿಕೊಂಡು ಎಲ್ಲ ಯಾಗಗಳನ್ನು ಕೂಡ ಇವತ್ತು ನಡೆಸ್ತಾ ಇದ್ದಾರೆ. ಅವರ ಆರೋಗ್ಯ, ಅದೇ ರೀತಿಯಾಗಿ ಈ ಎಲ್ಲ ಸಂಸ್ಥೆ, ಎಲ್ಲ ರಾಜ್ಯ, ರಾಷ್ಟ್ರ ಎಲ್ಲವೂ ಕೂಡ ಒಳ್ಳೆಯದಾಗಬೇಕು ಅಂತ 2ನೇ ದಿನ ಈ ಎಲ್ಲ ವಿಷ್ಣುಯಾಗ, ರುದ್ರಯಾಗ, ದುರಿತಹರ ಮಂತ್ರಯಾಗ ಮೊದಲಾದವುಗಳು ಸುಸಂಪನ್ನಗೊಂಡು ಇನ್ನು ಮುಂದೆ ಗಿರಿಜಾ ಕಲ್ಯಾಣನೂ ಕೂಡ ನಡೀತಾ ಇದೆ. ಸಾಯಂಕಾಲ ನಾಗಮಂಡಲ, ನಾಗತನುತರ್ಪಣ ಸೇವೆಯೂ ಕೂಡ ಸುಸಂಪನ್ನಗೊಳ್ಳಲಿದೆ. ಇನ್ನೂ ನಾಳೆ ನಾಡದ್ದು ಇನ್ನೂ ಹೆಚ್ಚಿನ ರೀತಿಯ ಯಾಗಗಳು. ಕೊನೆಯ ದಿವಸ ಶತಚಂಡಿಕಾ ಯಾಗ, ಹೆಚ್ಚಿನ ಪ್ರಮಾಣದ 70 ಪುರೋಹಿತರು ತಾವಾಗಿಯೇ ಬರ್ತೇವೆಂದು ಬಂದಿರುವ ಏಕೈಕ ಜಾಗ ಇದಾಗಿರಬಹುದು. ತಿರುಮಲ ತಿರುಪತಿ ದೇವಸ್ಥಾನದವರೆಲ್ಲರೂ ಕೂಡ ಬಂದು ಕಲ್ಯಾಣೋತ್ಸವ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಸರ್ವೇ ಜನಾಃ ಸುಖಿನೋ ಭವಂತು ಎನ್ನುವ ಪ್ರಕಾಶನಾಥ ಸ್ವಾಮೀಜಿ ಗುರುಗಳ ಆ ವಿಶಿಷ್ಟ ಸಂಕಲ್ಪ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ದೇಶದ ಮೂಲೆ ಮೂಲೆಗಳಲ್ಲೂ ಕೂಡ ಅವರ ಕೀರ್ತಿ ಹರಡಲಿ ಅಂತ ನಾವೆಲ್ಲರೂ ಕೂಡ ಈ ಯಾಗಗಳನ್ನು ನಡೆಸ್ತಾ ಇದ್ದೀವಿ. ಗುರುಜಿಗಳೇ, ನೋಡಿದ್ರಿ ಇಲ್ಲಿ ಯಜ್ಞ ಯಾಗಾದಿಗಳಾಗ್ತಾ ಇರ್ಬೋದು, ಪೂಜೆಗಳಾಗ್ತಾ ಇರ್ಬೋದು, ಎಲ್ಲೋ ಒಂದ್ ಕಡೆ ಇಲ್ಲಿನ ಅವರ ಒಂದು ಆಯಸ್ಸಾಗಿರ್ಬೋದು, ಅವರಲ್ಲಿರುವಂತಹ ಒಂದು ದೈವತಾ ಮನೋಭಾವವನ್ನ ಇನ್ನೂ ಹೆಚ್ಚು ಮಾಡ್ತಾ ಇದೆ ಅನ್ನುವಂಥದ್ದು ಎಲ್ರಿಗೂ ಕಾಣ್ತಾ ಇದೆ. ಇನ್ನು ಆ ಸಿಬ್ಬಂದಿ ವರ್ಗಗಳು ಬಹಳಷ್ಟು ಸಹಕಾರ ನೀಡ್ತಾ ಇರುವಂಥದ್ದು ಗೊತ್ತಾಗ್ತಾ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ನಮ್ಮ ಕಲಿಯುಗದಲ್ಲಿ ಒಂದು ಮಾತಿದೆ, ಸಂಘೇ ಶಕ್ತಿ ಕಲೋಯುಗೆ ಅಂತ. ನಾನು ಯಾವುದೋ ಒಂದು ವಸ್ತು ಭಾರವಾದದ್ದು ಎತ್ತಬೇಕು ಅಂದರೆ ಒಬ್ಬ ತುಂಬ ಪ್ರಯತ್ನ ಪಡ್ತೀನಿ, ಇಲ್ಲ ಅನ್ನೋವಾಗ ಎಲ್ಲರೂ ಕೈ ಜೋಡಿಸಿದರೆ ಅದನ್ನು ಸುಲಭವಾಗಿ ಎತ್ತು ಬಿಡ್ತೇವೆ. ಹಾಗೆ ಭಕ್ತ ಪರಾಧೀನ ದೇವರು, ದೇವರ ಪೂಜೆಯನ್ನು ಮಾಡಬೇಕಾದ ಒಬ್ಬ ಭಕ್ತ ತಾನಿದ್ದಾನೆ ಎನ್ನುವಾಗ ಆ ಭಕ್ತನನ್ನು ನಾವು ಗಟ್ಟಿಗೊಳಿಸಿದರೆ ನಾವೆಲ್ಲರೂ ಅವರ ಜೊತೆ ಚೆನ್ನಾಗಿರುತ್ತೇವೆ ಅನ್ನೋದಕ್ಕೆ ಸಾಕ್ಷೀಭೂತವಾಗಿ ಎಲ್ಲ ಇಲ್ಲಿರುವ ಸಿಬ್ಬಂದಿ ವರ್ಗದವರು, ಶಿಕ್ಷಕ ವರ್ಗದವರು, ಶಿಕ್ಷಕಿ ವರ್ಗದವರು, ಮಾಧ್ಯಮ ವರ್ಗದವರು, ಅದೇ ರೀತಿಯಾಗಿ
ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ಹನಿ ಹನಿಗೂಡಿದರೆ ಹಳ್ಳ ಅನ್ನುವಂತೆ ಎಲ್ಲರೂ ಕೇಳಿಕೊಂಡು ಅವರನ್ನು ಗಟ್ಟಿ ಅರ್ಥಾತ್ ಅವರಲ್ಲಿರತಕ್ಕಂತಹ ಆ ಶಕ್ತಿಗೆ ಇನ್ನೂ ಹೆಚ್ಚಿನ ಪುಷ್ಟಿಯನ್ನು ಕೊಟ್ಟು ಎಲ್ಲ ಪೂಜೆ ನಡೆಸ್ತಾ ಇದ್ದಾರೆ. ನನ್ನ ಅನಿಸಿಕೆ ಏನಂದರೆ ಇಷ್ಟೆಲ್ಲ ಪೂಜೆ ನಡೀತಾ ಇದೆ ಅಂತಂದರೆ ಯಾರೋ ಸುಮ್ಮನೆ ಮಾಡಿದ್ರೆ ಆಗುವುದಿಲ್ಲ, ಅಥವಾ ತುಂಬ ದುಡ್ಡಿದ್ದವರಿಂದೂ ಆಗುವುದಿಲ್ಲ. ಅವರಲ್ಲಿ ಒಂದು ದೇವತಾ ಸನ್ನಿಧಾನ ಇದ್ದಾಗ ಮಾತ್ರ, ಇದು ದೇವರ ಮನಸ್ಸಿಗೆ ಬಂದರೆ ಮಾತ್ರ ಆಗುವುದು. ಅದು ಎಲ್ಲಿ ಕಾಣಬೇಕು ನಮಗೆಲ್ಲರೂ ಸಿಗತ್ತಾ ಅಂದರೆ ನನ್ನ ಪ್ರಕಾರ 4 ದಿನದಲ್ಲಿ ಎಲ್ಲರಿಗೂ ಸಿಗ್ತಾ ಇದೆ. ಇದರಿಂದ ಎಲ್ಲರಿಗೂ ಕೂಡ ಒಳ್ಳೆಯದಾಗುವ ಲಕ್ಷಣಗಳು ಖಂಡಿತ ಇದೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಏನು ಪ್ರಕಾಶನಾಥ ಸ್ವಾಮೀಜಿಯವರ ಈ ಒಂದು 60ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಮತ್ತು ಷಷ್ಠಿ ಪೂರ್ತಿಯ ಈ ಒಂದು ಪೂಜೆ ಕೈಂಕರ್ಯದ ಪ್ರಯುಕ್ತ ನಾವು ಕೂಡ ಈ ಒಂದು ಗಿರಿಜಾ ಕಲ್ಯಾಣ ಆಗಿರ್ಬೋದು, ಅಥವಾ ಶತಚಂಡಿಕಾ ಯಾಗ ಆಗಿರ್ಬೋದು, ಶಾಂತಿ ಯಾಗ ಆಗಿರ್ಬೋದು, ಇವನ್ನೆಲ್ಲ ನೋಡುವಂತಹ ಭಾಗ್ಯ ನಮಗೆ ದೊರಕಿದೆ. ಇದು ನಮ್ಮ ಸ್ಪೀಡ್ ನ್ಯೂಸ್ ವಾಹಿನಿಯ ಒಂದು ವೀಕ್ಷಕರಿಗೂ ಕೂಡ ಈ ಒಂದು ಯಾಗವನ್ನು ನೋಡುವಂತಹ ಒಂದು ಭಾಗ್ಯ ಸಿಕ್ಕಿದೆ. ಇದು ನಮ್ಮ ಪುಣ್ಯ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಸಂತ್ ಜೊತೆ ನಿಸರ್ಗ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.